ಹಲೋ ಇನ್ವೆಸ್ಟರ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ನಾನು IPO ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಿಮ್ ನೋಡಿ ಒಗ್ಗೇಶಿಂದ ಇಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ IPOದು. ಸಾರಿ, ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ IPO ಬಗ್ಗೆ. ನೀವು IPO ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂದ್ರೆ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಗೌರ್ಮೆಂಟ್ ರೆಗ್ಯುಲೇಟ್ ಈ ತರ ಮಾಡುತ್ತೆ ಅನ್ನೋದು. ಫಸ್ಟ್ ಯಾವುದೇ ಒಂದು ನಮ್ದು ಇಂಡಿಯಾದಲ್ಲಿ ಫೈನಾನ್ಸಿಯಲ್ ಏನೋ ಪ್ರಾಬ್ಲಮ್ ಆದ್ರೆ ಫೈನಲ್ ಡಿಸಿಷನ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮುಖಾಂತರನೇ ಒಂದು ಅಪ್ಡೇಟ್ ಬರುತ್ತೆ ಯಾವುದೇ ಒಂದು. ಸೊ ಅದರಲ್ಲಿ ಸೆಬಿ ಅನ್ನೋದು, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ಇದು ಗೌರ್ಮೆಂಟ್ ಬಾಡಿ. ಇದು ಗೌರ್ಮೆಂಟ್ ಬಾಡಿ ಏನಾಗುತ್ತೆ, ಶೇರ್ ಮಾರ್ಕೆಟ್ ರೆಗ್ಯುಲೇಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಏನಪ್ಪ ಅಂದ್ರೆ, ಸೆಬಿ ಏನಂತಂದ್ರೆ ನಮ್ಮ ರಿಯಲ್ ಲೈಫಲ್ಲಿ ನಮ್ಗೆ ಏನಾನ ಒಂದು ಪ್ರಾಬ್ಲಮ್ ಆದ್ರೆ, ನಮ್ಗೆ ಯಾರನ್ನ ಫ್ರಾಡ್ ಮಾಡಿದ್ರೆ, ನಮ್ ಜೊತೆ ಜಗಳ ಆಡಿದ್ರೆ, ಸೊ ನಾವ್ ಏನ್ ಮಾಡ್ತೀವಿ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲಿ ಕಂಪ್ಲೇಂಟ್ ಆದಾಗಂತ ಅಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಒಂದು ನ್ಯಾಯ ಒದಗಿಸಿಕೊಡ್ತಾರೆ. ಅದೇ ರೀತಿಯಾಗಿ ಸೆಬಿ ಅನ್ನೋದು ಏನಪ್ಪಾ ಅಂತಂದ್ರೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅದಲ್ಲ, ಇದು ಗೌರ್ಮೆಂಟ್ ಬಾಡಿ. ನಾವು ಯಾವುದೇ ಒಂದು ಕಂಪ್ನಿ, ಏನೋ ಕಂಪ್ನಿ ಒಂದು ಶೇರ್ ಬೈ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಶೇರ್ ಬೈ ಮಾಡಿದ್ರೆ ಈ ಕಂಪ್ನಿ ಏನೋ ಫ್ರಾಡ್ ಆಯ್ತು, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್, ಈ ಕಂಪ್ನಿಯಿಂದ ಏನೋ ಪ್ರಾಬ್ಲಮ್ ಆಯ್ತು, ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಅವಾಗ ನಾವ್ ಏನ್ ಮಾಡ್ತೀವಿ, ಒಂದು ಸೆಬಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಸೆಬಿ ಕಂಪ್ಲೇಂಟ್ ಮಾಡಿದ್ರೆ ಅದು ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಒಂದು ಜಸ್ಟಿಫಿಕೇಶನ್ ಕೊಡುತ್ತೆ, ಒಂದು ಜಸ್ಟಿಸ್ ಕೊಡುತ್ತೆ, ಅಂದ್ರೆ ಒಂದು ನ್ಯಾಯ ಒದಗಿಸಿ ಕೊಡುತ್ತದೆ. ಸೊ ಇದು ಗೌರ್ಮೆಂಟ್ ಬಾಡಿ ರೆಗ್ಯುಲೇಟ್ ಮಾಡುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ, ಸೆಬಿ ಅಂಡರ್ದಲ್ಲಿ ಎರಡು ಮಾರ್ಕೆಟ್ ಬರುತ್ತೆ, ಒಂದು ಪ್ರೈಮರಿ ಮಾರ್ಕೆಟ್, ಅನದರ್ ಒಂದು ಸೆಕೆಂಡರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಂದ್ರೆ IPO ಅಂತ ಕರಿತೀವಿ. ಯಾವುದೇ ಒಂದು ಕಂಪ್ನಿಯು IPO ಲಿಸ್ಟ್ ಆದ್ಮೇಲೆನೆ ಸೆಕೆಂಡರಿ ಮಾರ್ಕೆಟಿಗೆ ಬರುತ್ತೆ. ಸೊ ಇಲ್ಲಿ ಏನಂತ, IPO ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಯಾವುದೇ ಒಂದು ಕಂಪ್ನಿಯನ್ನು ಸೆಬಿ ಅಂದ್ರೆ ಒಂದು IPO ಇದೆ ಅಲ್ವಾ, ಒಂದು ಪ್ರೈಮರಿ ಮಾರ್ಕೆಟ್ ಅಂಡರ್ ಏನ್ ಮಾಡುತ್ತೆ, ಸೆಬಿ ಸಾರಿ IPO ಇದೆಲ್ಲ, IPO ಮುಖಾಂತರನೇ ಸೆಕೆಂಡರಿ ಮಾರ್ಕೆಟ್ಗೆ ಬರುತ್ತೆ. ಅನ್ಲಿಸ್ಟೆಡ್ ಕಂಪ್ನಿಗಳು ಅಂತ ಕರಿತೀವಿ ನಾವು. ಇಲ್ಲಿ ಇಲ್ಲಿ ಯಾವುದು ಲಿಸ್ಟ್ ಆಗಿರಲ್ಲ, IPO ಮುಖಾಂತರನೇ ಸೆಕೆಂಡರಿ ಮಾರ್ಕೆಟ್ ಬರುತ್ತೆ. ಸೆಕೆಂಡರಿಯಲ್ಲಿ ಎರಡು ಎಕ್ಸ್ಚೇಂಜಸ್ಗಳಿದಾವೆ. ಒಂದು BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಂದ್ರೆ ನ್ಯಾಷನಲ್ ಸ್ಟಾಕಿಂಗ್. ಇವು ಎಕ್ಸ್ಚೇಂಜಸ್ಗಳು ಇವು. ಇಲ್ಲಿ ನೋಡಿ, BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇದು ಓಲ್ಡ್ ಒನ್. ಇದು ಓಲ್ಡ್ ಒನ್. ಇದರಲ್ಲಿ more than 6,000 ಕಂಪ್ನಿಗಳಿದಾವೆ. more than 6,000 ಕಂಪ್ನಿಗಳಿದಾವೆ. NSE ಅನ್ನೋದು ಇದು ನೇವ್ ಒನ್. ಇದರಲ್ಲಿ more than 2,000 ಕಂಪ್ನಿಗಳು ಇಲ್ಲಿ ಲಿಸ್ಟೆಡ್ ಆಗಿದ್ದಾವೆ. ಇನ್ನೊಂದು BSE ದಲ್ಲಿ ಲಿಸ್ಟ್ ಆದಂತ ಕಂಪ್ನಿಗಳು NSE ದಲ್ಲಿ ಇದಾವೆ. ಕೆಲವೊಂದು ಕಂಪ್ನಿಗಳು BSE ದಲ್ಲಿ ಇದ್ದಂತ ಕಂಪ್ನಿಗಳು NSE ದಲ್ಲಿ ಇಲ್ಲ, NSE ಇದ್ದಂತ ಕಂಪ್ನಿಗಳು BSE ದಲ್ಲಿ ಇದಾವೆ. ಸೊ ಇಲ್ಲೇನಪ್ಪ ಅಂದ್ರೆ, ಲಿಸ್ಟೆಡ್ ಕಂಪ್ನಿಗಳು ಅಂತಂದ್ರೆ ನೈನ್ ಫಿಫ್ಟೀನ್ ಮಾರ್ನಿಂಗ್ AM ಇಂದ ಮಧ್ಯಾಹ್ನ 3:15 ವರೆಗೆ ಬೈ ಮತ್ತು ಸೆಲ್ ಮಾಡಬಹುದು. ಇಲ್ಲಿ ಸೆಕೆಂಡರಿ ಮಾರ್ಕೆಟ್ನಲ್ಲಿ ನೋ. ಇಲ್ಲಿ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಫಸ್ಟ್ ಟೈಮ್ ಯಾವುದೇ ಒಂದು ಕಂಪ್ನಿಯನ್ನು ಲಿಸ್ಟ್ ಆಗ್ಬೇಕಾದ್ರೆ IPO ಮುಖಾಂತರನೇ ಅದು ಬಂದು ಸೆಕೆಂಡರಿ ಮಾರ್ಕೆಟ್ಗೆ ಲಿಸ್ಟ್ ಆಗ್ಬೇಕಾಗತ್ತೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಎರಡು ಎಕ್ಸ್ಚೇಂಜಸ್ಗಳಿದಾವೆ, ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಅನದರ್ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಿ ಲಿಸ್ಟೆಡ್ ಕಂಪ್ನಿಗಳು ಅಂತ ಕರಿತೀವಿ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಕಂಪ್ನಿಗಳು ಇಲ್ಲಿ 9:15 ಮಾರ್ನಿಂಗ್ AM ಇಂದ ಮಧ್ಯಾಹ್ನ 3:15 ವರೆಗೆ ನೀವು ಬೈ ಮತ್ತು ಸೆಲ್ ಮಾಡಬಹುದು. ಇಲ್ಲಿ ಮತ್ತೆ ಗೌರ್ಮೆಂಟ್ ಹಾಲಿಡೇಗಳು ಇರುತ್ತೆ, ಸ್ಯಾಟರ್ಡೆ ಸಂಡೇ ಈ ಮಾರ್ಕೆಟ್ ಹಾಲಿಡೇ ಇರುತ್ತೆ, ಆಫ್ ಇರ್ತದೆ. ನೆಕ್ಸ್ಟ್ ನೋಡೋಣ ನಾವು ಶೇರ್ ಮಾರ್ಕೆಟ್ ಬಗ್ಗೆ. ನಾವಿದು ಶೇರ್ ಮಾರ್ಕೆಟ್ ಯಾವ ತರ ಒಂದು ಕಂಪ್ನಿ ಲಿಸ್ಟ್ ಆಗುತ್ತೆ ಅನ್ನೋದು, ಯಾಕೆ ಶೇರ್ ಮಾರ್ಕೆಟ್ ಬರ್ತದೆ ಅನ್ನೋದು ಒಂದು ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ. ಒಂದು ಎ ಅನ್ನೋ ಕಂಪ್ನಿ, ಇದು XYZ ಪ್ರಾಡಕ್ಟ್, ಯಾವುದೇ ಒಂದು ಪ್ರಾಡಕ್ಟ್ ನಾನು ಸುಮ್ಮನೆ ಒಂದು ಇದು ಮಾಡ್ತಾ ಇದ್ದೀನಿ. ಸೊ ಈ ಎ ಅನ್ನೋ ಕಂಪ್ನಿ ಏನಾಗುತ್ತೆ, ಈ ಕಂಪ್ನಿ ಫೇಮಸ್ ಇದೆ. ಈ ಕಂಪ್ನಿ ಏನದಂದ್ರೆ ಬಿಸ್ನೆಸ್ ಚೆನ್ನಾಗಿದೆ. ಸೊ ಇದು ಎಲ್ಲ ತರನು ಒಂದು ಬ್ರಾಂಡ್ ತರ ಒಂದು ಕಂಪ್ನಿ ಇದಾಗಿದೆ. ಸೊ ಈ ಕಂಪ್ನಿ ಏನ್ ಮಾಡ್ಬೇಕಂದ್ರೆ, ಆಲ್ರೆಡಿ ಬ್ರಾಂಚಸ್ಗಳು ಇದಾವೆ. ಕಂಪ್ನಿ ಅಂದ್ರೆ ಒಂದು ಡೆವಲಪ್ಮೆಂಟ್, ಇಲ್ಲಾಂದ್ರೆ ಗ್ರೋತ್ ಆಗ್ಲಕ್ಕೆ, ಇಲ್ಲ ಬ್ರಾಂಚಸ್ ಎಕ್ಸ್ಟೆಂಡ್ ಮಾಡಕ್ಕೆ, ಯಾವ್ದಾರ ಬ್ರಾಂಚಸ್ ಕೆಲವು ಬ್ರಾಂಚಸ್ಗಳು ಓಪನ್ ಮಾಡಕ್ಕೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಇವರು ದುಡ್ಡು
ಇವರಿಗೆ ಒಂದು ಮನಿ ಬೇಕಾಗಿತ್ತು, ಒಂದು ಯಾವುದೇ ಒಂದು ಬ್ರಾಂಚಸ್ ಓಪನ್ ಮಾಡಬೇಕು, ಒಂದು ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಮಿನಿಮಮ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಬ್ರಾಂಚಸ್ ಓಪನ್ ಮಾಡಬೇಕಾದ್ರೆ ಒಂದು ಕಂಪ್ನಿ, ಏನೋ ಕಂಪ್ನಿ ಒಂದು ಬ್ರಾಂಚಸ್ ಓಪನ್ ಮಾಡಬೇಕಾದ್ರೆ ಒಂದು 100 CR ಅಂತ ತಿಳ್ಕೊ, 100 ಕೋಟಿ ಬೇಕಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಎಲ್ಲರೂ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಬೇಕಲ್ವಾ, ಎಲ್ಲ ತರನೇ. ಸೊ ಅವರು 100 crore ಇದು ಒಂದು ಕಂಪ್ನಿ ಓಪನ್ ಮಾಡ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ 100 crore ಬ್ಯಾಂಕ್ ಹತ್ರ ಹೋದ್ರೆ, 100 crore ಇವರು ಬ್ಯಾಂಕ್ ಹತ್ರ ಹೋದ್ರೆ ಏನ್ ಮಾಡ್ಬೇಕಾದ್ರೆ ಇವ್ರು ಮಂತ್ಲಿ EMI ಇರುತ್ತೆ ಲೋನ್ ತಗೊಂಡ್ರೆ, ಇಲ್ಲ ಇಯರ್ಲಿ ಕ್ವಾರ್ಟರ್ಲಿ ಈ ತರ ಬೈ ಮಾಡ್ಬೇಕಾಗುತ್ತೆ. ಅದೇ ಫೈನಾನ್ಸ್ ರಿಲೇಟೆಡ್ ಹತ್ರ ಹೋದ್ರು ಕೂಡ EMI ಇರುತ್ತೆ, ಮತ್ತು ಮಂತ್ಲಿ ಇಯರ್ಲಿ ಇರುತ್ತೆ. ಇಲ್ಲಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಹತ್ರನು ದುಡ್ಡು ಕೊಡ್ರಿ, ಇವತ್ತಿಲ್ಲ ನಾಳೆ ದುಡ್ಡು ಕೊಡ್ಲೇಬೇಕಾಗತ್ತೆ ಅವರಿಗೆ. ಸೊ ಈ ತರ ಇರೋದ್ರಿಂದ ಏನಾಗ್ತಾರಂದ್ರೆ ಏನ್ ಮಾಡ್ತಾರೆ, ಒಂದು ಶೇರ್ ಮಾರ್ಕೆಟ್ ಇವ್ರ ಕಣ್ಣಿಗೆ ಕಾಣದೇ ಒಂದು ಶೇರ್ ಮಾರ್ಕೆಟ್. ಯಾಕಪ್ಪ ಶೇರ್ ಮಾರ್ಕೆಟ್ ಅಂತಂದ್ರೆ ಇವ್ರ ಏನ್ ಮಾಡ್ತಾರೆ, ಒಂದು ಸೆಬಿಗೆ ನಂದು ಈ ತರ ನಂದು ಅವ್ರೇನ್ ಮಾಡ್ತಾರೆ, ನಂದು ಈ ತರ ಬಿಸ್ನೆಸ್ ಇದೆ, ನಾನು ಎಕ್ಸ್ಟೆಂಡ್ ಮಾಡ್ಬೇಕು, ನಾನು ಬಿಸ್ನೆಸ್ ಗ್ರೋ ಮಾಡ್ಬೇಕು ಅಂತ ಅನ್ಕೊಂಡು ಇವಾಗ ಸೆಬಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ನನಗೆ ಒಂದು ಬ್ರಾಂಚ್ ಓಪನ್ ಮಾಡ್ಬೇಕಾದ್ರೆ 100 ಕೋಟಿ ನನಗೆ ದುಡ್ಡು ಬೇಕು. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನನಗೆ 100 ಕೋಟಿ ಬೇಕು, ನಾನು ಪಬ್ಲಿಕ್ ಜನರಿಂದ ನನಗೆ ದುಡ್ಡು ನನಗಿಷ್ಟು ನನಗೆ ಇದ್ ಮಾಡು ಅಂತನು. ನನಗೆ ಜನರಿಂದ 100 ಕೋಟಿ ನನಗೆ ಇಷ್ಟು ಕೊಡು, ನಾನು ಬಂದಂತ ಪ್ರಾಫಿಟ್ ಅಲ್ಲಿ ನಾನೇನ್ ಮಾಡ್ತೀನಿ ಅವ್ರಿಗೆ ಇಷ್ಟ ಅಂತ ನಾ ಕೊಡ್ತೀನಿ ಅಂತ. ಸೊ ಪಬ್ಲಿಕ್ ದುಡ್ಡು ಇರೋದ್ರಿಂದ ಏನಾಗುತ್ತಂದ್ರೆ ಯಾವ್ದೋ ಅವ್ರ ದುಡ್ಡು ಅಂದ್ರೆ ಪಬ್ಲಿಕ್ ದುಡ್ಡು ಇರೋದ್ರಿಂದ ಬಂದಂತ ಆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ಅವ್ರಿಗೆ ಬಂದಂತ ದುಡ್ಡು ವಾಪಸ್ ಕೊಡ್ತಾರ ಅವರು, ಇಷ್ಟು ಪರ್ಸೆಂಟೇಜು, ಇಲ್ಲ ಅಂದ್ರೆ ಗ್ರೋತ್ ಆಯ್ತಂದ್ರೆ ಚೆನ್ನಾಗಿ. ಸೊ ಅದಕ್ಕೆ ಅಂದ್ರೆ ಜನರ ದುಡ್ಡು ಅಂದ್ರೆ ಯಾವುದೇ ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗಿರಲ್ಲ, ಇಲ್ಲಿ ಮಂತ್ಲಿ EMI ಕಟ್ಟಂಗಿರಲ್ಲ. ಸೊ ಯಾವಾಗ ಬೇಕಾದ್ರೂ ಅವರು ಏನಂತಂದ್ರೆ ಇಲ್ಲಿ ವಿತೌಟ್ ಇಂಟ್ರೆಸ್ಟ್ ಮತ್ತು ಈ ಬಂದಂತ ನಾವು ದುಡ್ಡು ಹಾಕಿರ್ತೀವಿ, ಜನರ ದುಡ್ಡಿಂದ ಆ ದುಡ್ಡು ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಿ ಅದ್ರ ಬಂದಂತ ಒಂದು ರಿಟರ್ನ್ಸ್ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಇನ್ವೆಸ್ಟರ್ಸ್ಗೆ. ಸೊ ಅದೇ ರೀತಿ ಅದಕ್ಕೋಸ್ಕರನೇ ಸೆಬಿಗೆ ಒಂದು ಅವ್ರ ಬಿಸ್ನೆಸ್ ರಿಕ್ವೆಸ್ಟ್ ಮಾಡ್ತಾರೆ. ಒಂದು ಕಂಪ್ನಿ ಹೇಗಿದೆ, ಅವ್ರ ಬಿಸ್ನೆಸ್ ಏನ್ ಮಾಡುತ್ತದೆ, ಸಾರಿ, ಒಂದು ಕಂಪ್ನಿ ಏನ್ ಮಾಡುತ್ತೆ, ಸೆಬಿಗೆ ರಿಕ್ವೆಸ್ಟ್ ಮಾಡುತ್ತೆ, ನನಗೆ ಜನರ 100 ದುಡ್ಡು ನನಗೆ 100 ದುಡ್ಡು ಬೇಕು ಒಂದು ಬ್ರಾಂಚ್ ಓಪನ್ ಮಾಡ್ಬೇಕಾದ್ರೆ. ಸೊ ಇದಕ್ಕೆ ನಮಗೆ ನಿನ್ನ ಕಡೆಯಿಂದ ನನಗೆ ಒಂದು ಲಿಸ್ಟ್ ಮಾಡಿ ನನಗೆ ದುಡ್ಡು ಕೊಡು ಅಂತ ಹೇಳ್ತದೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಇದು ಸೆಬಿ ಎಲ್ಲಾ ತರದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಎಲ್ಲ ಜೆನ್ಯೂನ್ ಇದೆನಾ ಈ ಬಿಸ್ನೆಸ್ ಅಂತ ನೋಡಿ ಚೆಕ್ ಮಾಡಿ ಆಮೇಲೆ ಏನ್ ಮಾಡುತ್ತೆ, ಇಲ್ಲಿ ಪ್ರೈಮರಿ ಮಾರ್ಕೆಟ್ಗೆ ಬರುತ್ತೆ. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ. ಪ್ರೈಮರಿ ಮಾರ್ಕೆಟ್ ಲಿಸ್ಟ್ ಆದ್ಮೇಲೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ BSE ಮತ್ತು NSE ದಲ್ಲಿ ಲಿಸ್ಟ್ ಆಗಿ, ಸೊ ಅವಾಗ ಏನ್ ಮಾಡ್ತೀವಿ ನಾವು ಬೈ ಮತ್ತು ಸೆಲ್ ಮಾಡ್ತೀವಿ. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಒಂದು ಕಂಪ್ನಿ ಶೇರ್ ಬೈ ಮಾಡ್ತೀವಿ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆಲ್ರೆಡಿ ಏನಂದ್ರೆ ಇಲ್ಲಿ IPO ದಲ್ಲಿ ಲಿಸ್ಟ್ ಆದಂತ ಶೇರ್ ಇರ್ತಾವಲ್ವಾ, ಅವ್ರು ನೇವ್ ಶೇರ್ ಏನ್ ರೈಸ್ ಮಾಡಿರ್ತಾರ ಅಲ್ಲಿ ಬೈ ಮತ್ತು ಸೆಲ್ ಮಾಡ್ತೀವಿ. ಇಲ್ಲಿ ಪ್ರೈಮರಿ ಮಾರ್ಕೆಟ್ ದಲ್ಲಿ ಏನಾಗುತ್ತಂದ್ರೆ ಆಲ್ರೆಡಿ ಫಿಕ್ಸ್ ಆಗಿರ್ತದ ಅದು ಪ್ರೈಸ್ ಏನಂತ. ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನಾಗುತ್ತಂದ್ರೆ ಸಪ್ಲೈ ಮತ್ತು ಡಿಮ್ಯಾಂಡ್ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತದ. ಸೊ ನಾವ್ ಏನ್ ಮಾಡೋಣ, ಶೇರ್ ಅಂದ್ರೆ ಏನು ನಾನು ಗೊತ್ತಾಯ್ತು ಅನ್ಕೋತೀನಿ. ನಾನು ಇನ್ನೊಂದ್ಸರ್ತಿ ಎಕ್ಸ್ಪ್ಲೇನ್ ಮಾಡ್ಲಾ ನೋಡಿ. ಕಂಪ್ನಿ ಏನ್ ಮಾಡುತ್ತೆ, ಒಂದು ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಕ್ಕೆ, ಒಂದು ಬಿಸ್ನೆಸ್ ಗ್ರೋ ಮಾಡಕ್ಕೆ 100 ಕೋಟಿ ಅವ್ರೇನ್ ಮಾಡ್ತಾರ, ರಿಕ್ವೆಸ್ಟ್ ಮಾಡ್ತಾರ ಯಾರಿಗೆ, ಸೆಬಿಗೆ. ನನಗೆ 100 ಕೋಟಿ ನನಗೆ ಅವಶ್ಯಕತೆ ಇದೆ, ನಾನು ಒಂದು ಬ್ರಾಂಚಸ್ ಓಪನ್ ಮಾಡ್ಬೇಕಾದ್ರೆ ನನಗೆ ಜನರ ಕಡೆಯಿಂದ ದುಡ್ಡು ಕೊಡ್ಸಂದಾಗೆ ಅವರು ಸೆಬಿ ಏನ್ ಮಾಡ್ತಾರೆ, ಆ ಕಂಪ್ನಿನ ಮಾಡುತ್ತೆ, ಸೆಬಿಗೆ ರಿಕ್ವೆಸ್ಟ್ ಮಾಡುತ್ತೆ. ಸೆಬಿ ಏನ್ ಮಾಡುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಅದಕ್ಕೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಒಂದು ಲಿಸ್ಟ್ ಆಗುತ್ತೆ. ಲಿಸ್ಟ್ ಆದ್ಮೇಲೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಪ್ರೈಮರಿ ಅಲರ್ಟ್ ಆಗುತ್ತೆ, ಅಂದ್ರೆ ಬಿಡ್ ಕರ್ತೆ ಸಬ್ಸ್ಕ್ರಿಪ್ಷನ್ ಕರೆದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಅದು ಲಿಸ್ಟ್ ಆಗುತ್ತೆ. ಲಿಸ್ಟ್ ಅಲ್ಲಿ BSE ಮತ್ತು NSE ದಲ್ಲಿ ಆಮೇಲೆ ನಾವು ಏನ್ ಮಾಡೋದು, ಇಲ್ಲಿ ಬೈ ಮತ್ತು ಸೆಲ್ ಮಾಡಕ ಅವಕಾಶ ಇರುತ್ತದೆ. ಇಲ್ಲಿ ಅಂದ್ರೆ ಅಂದ್ರೆ ಮಾರ್ಕೆಟ್ ಟೈಮ್ ಇಲ್ಲಿ 9:15 ಇಂದ 3:15 ವರೆಗೆ. ನಾವು ಶೇರ್ ಅಂದ್ರೆ 1 by 1 ನೋಡೋಣ ಈಗ ಏನಂತ. ಶೇರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಶೇರ್ ಅಂದ್ರೆ
ಎ ಅನ್ನೋ ಕಂಪ್ನಿಯು ನಾವು ಏನ್ ಮಾಡ್ತೀವಿ, ಒಂದ್ ದುಡ್ಡು ಕೊಟ್ಟು ಎಕ್ಸಾಂಪಲ್ 100 ರೂಪಾಯಿ ಕೊಟ್ಟು ಒಂದ್ ಶೇರ್ ಬೈ ಮಾಡ್ತೀವಿ. ಇದು ಒಂದು ಫೈನಾನ್ಸಿಯಲ್ ಗ್ರೋತ್. ಇದಕ್ಕೆ ಏನಂತ ಕರಿತೀವಿ, ನಾವು ಶೇರ್ ಅಂತ ಕರಿತೀವಿ ನಾವು. ಎ ಅನ್ನೋ ಕಂಪ್ನಿ ಒಂದು 100 ರೂಪೀಸ್ಗೆ ಒಂದು ಶೇರು, 100 ರೂಪೀಸ್ಗೆ ಒಂದ್ ಶೇರು ಅಂತ. ಇದು ನಾವೊಂದು ದುಡ್ಡು ಕೊಟ್ಟು ಫೈನಾನ್ಸಿಯಲ್ ಗ್ರೋತ್ಗೋಸ್ಕರ ನಾವು ಏನ್ ಮಾಡ್ತೀವಿ, ಒಂದು ಕಂಪ್ನಿ ಶೇರ್ ಮಾಡ್ತೀವಿ ನಮಗೆ ಪ್ರಾಫಿಟ್ ಬರ್ಲಿ ಅಂತ. ಮಾರ್ಕೆಟ್ ಅಂದ್ರೆ ಏನು? ಮಾರ್ಕೆಟ್ ಅಂದ್ರೆ ಪ್ರತಿದಿನ ಒಂದು ಸ್ಥಳದಲ್ಲಿ ಬೈ ಮತ್ತು ಸೆಲ್ ನಡೆಯುವಂತ ಸ್ಥಳಕ್ಕೆ ಮಾರ್ಕೆಟ್ ಅಂತ ಕರಿತೀವಿ. ಸ್ಟಾಕ್ ಅಂದ್ರೆ ಏನು? ಸ್ಟಾಕ್ ಅಂತಂದ್ರೆ ಇದು ಮೋರ್ ದೆನ್ ಎ ಅನ್ನೋ ಕಂಪ್ನಿಲಿ ನಾನು ಒಂದು ಶೇರ್ ಬೈ ಮಾಡಿದೆ, ಬಿ ಅನ್ನೋ ಕಂಪ್ನಿಲೂ ಕೂಡ ನಾ 2 ಶೇರ್ ಬೈ ಮಾಡಿದೆ, ಸೊ ಸಿ ಅನ್ನೋ ಕಂಪ್ನಿಲೂ ಕೂಡ ಮಲ್ಟಿಪಲ್ ಅಂದ್ರೆ ಮೋರ್ ದೆನ್ 2-3 ಕಂಪ್ನಿಗಳು ನಾ ಏನ್ ಶೇರ್ ಬೈ ಮಾಡಿರ್ತೀನಲ್ಲ ಅದಕ್ಕೆ ಸ್ಟಾಕ್ ಅಂತ ಕರಿತೀವಿ. ಎಲ್ಲ ಒಂದೇನೆ, ಶೇರ್ ಅಂದ್ರೆ ಒಂದೇನೆ, ಸ್ಟಾಕ್ ಅಂದ್ರೆ ಒಂದೇನೆ. ಶೇರ್ ಮಾರ್ಕೆಟ್ ಅಪ್ ಅಂದ್ರೆ ನಾವು ಎಕ್ಸಾಂಪಲ್ ಶೇರ್ ಮಾರ್ಕೆಟ್ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡು. ನಮ್ಮ ರಿಯಲ್ ಲೈಫ್ ಅಲ್ಲಿ ನಾವು ವೆಜಿಟೇಬಲ್ ಮಾರ್ಕೆಟ್ ಇದೆಯಲ್ಲ, ರೈತರು ಬೆಳೆದಂತ ತರಕಾರಿ ಬೆಳೆ ಏನ್ ಮಾಡ್ತಾರ, ಒಂದು ಸ್ಥಳಕ್ಕೆ ತಂದು ಅದರಲ್ಲಿ ಅದು ಏನ್ ರೈತರು ಏನ್ ಮಾಡ್ತಾರ, ಬ್ರೋಕರ್ಗೆ ಸೆಲ್ ಮಾಡ್ತಾರ ಅವ್ರ ತರಕಾರಿ. ತರಕಾರಿ ಸೆಲ್ ಮಾಡ್ತಾರ. ಸೊ ಅವ್ರೇ ಬ್ರೋಕರು ಮತ್ತೆ ಇಲ್ಲಿರ್ತಕ್ಕಂಥ ಸೇಲ್ಸ್ ಏನ್ ಮಾರಾಟಗಾರರು ಇರ್ತಾರಲ್ಲ, ಅದು ಫಸ್ಟ್ ಏನ್ ಮಾಡ್ತಾರ, ರೈತರಿಂದ ಅವ್ರಿಗೆ ಬೈ ಮಾಡ್ತಾರ, ರೈತರು ಏನ್ ಮಾಡ್ತಾರ ಅವ್ರಿಗೆ ಸೆಲ್ ಮಾಡ್ತಾರ. ಸೆಲ್ ಮಾಡಿ ಏನ್ ಮಾಡ್ತಾರೆ, ಅಲ್ಲಿ ವೆಜಿಟೇಬಲ್ ಮಾರ್ಕೆಟ್, ಎಲ್ಲಾ ತರ ವೆಜಿಟೇಬಲ್ ಮಾರ್ಕೆಟ್ ಇದೆ. ಯಾವ ಸ್ಥಳದಲ್ಲಿ ತರಕಾರಿ ಬೈ ಮತ್ತು ಸೆಲ್ ನಡೀತಕ್ಕಂಥ ಸ್ಥಳಕ್ಕೆ ಏನ್ ಮಾಡ್ತೀವಿ, ತರಕಾರಿ ಮಾರ್ಕೆಟ್ ಅಂತ ಕರಿತೀವಿ. ತರಕಾರಿ ಮಾರ್ಕೆಟ್ ಅಂದ್ರೆ ಒಂದ್ ಟೈಮ್ ಇರ್ತದೆ, ಮಾರ್ನಿಂಗ್ 8 o'clock ಇಂದ ಸೊ ನೈಟ್ 8 o'clock ವರೆಗೆ ಈ ತರ ಟೈಮಿಂಗ್. ಆ ಟೈಮಲ್ಲಿ ನಾವು ಬೈ ಮತ್ತು ಒಂದು ತರಕಾರಿ ನಿಮ್ಗೆ ಯಾವ್ದು ಇಷ್ಟ ಬರ್ತದೆ ಅದೇ ತರ ಒಂದು ತರಕಾರಿ ಬೈ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿ ಏನಪ್ಪಾ ಅಂತಂದ್ರೆ ಶೇರ್ ಮಾರ್ಕೆಟ್ ಅಂದ್ರೆ ಎಲ್ಲಾ ತರ ಕಂಪ್ನಿಗಳು ಇರುತ್ತೆ. ಯಾವ ಯಾವ ಸ್ಥಳದಲ್ಲಿ ಬೈ ಯಾವ ಸ್ಥ ಯಾವ ಸ್ಥಳದಲ್ಲಿ ಬೈ ಮತ್ತು ಸೆಲ್ ನಡೀತಕ್ಕಂಥ ಸ್ಥಳಕ್ಕೆ ಆನ್ಲೈನ್ ಬೈ ಮತ್ತು ಸೆಲ್ ನಡೀತಕ್ಕಂಥ ಒಂದು ಪ್ಲಾಟ್ಫಾರ್ಮ್ಗೆ ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಯಾವುದೇ ಒಂದು ಕಂಪ್ನಿ ಬೈ ಮತ್ತು ಸೆಲ್ ನಡೀತಕ್ಕಂಥ ಪ್ಲಾಟ್ಫಾರ್ಮ್ಗೆ ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಶೇರ್ ಹೋಲ್ಡರ್ ಅಂತ ಯಾರಪ್ಪ? ಎಕ್ಸಾಂಪಲ್ ನೋಡು, ಶೇರ್ ಹೋಲ್ಡರ್ ಅಂತ ಯಾರಂತ ಕೇಳ್ತ ನೋಡು. ಎ ಅನ್ನೋ ಕಂಪ್ನಿ ಒಂದು ಶೇರು ನೀನು ಬೈ ಮಾಡಿದ್ಯಾ, ಒಂದ್ ಶೇರ್ ಬೈ ಮಾಡಿದೆ, ಎಷ್ಟು ಕೊಟ್ಟು? 100 ರೂಪೀಸ್ ಕೊಟ್ಟು ಬೈ ಮಾಡಿದ್ಯಾ. ಇವಾಗ ಏನಾಗುತ್ತೆ, ನೀನು ಇಲ್ಲಿ ಏನ ಕಂಪ್ನಿ 100 ರೂಪಾಯಿ ಕೊಟ್ಟು ಒಂದು ಶೇರ್ ಬೈ ಮಾಡಿದ್ರೆ ನೀನ್ ಇಲ್ಲಿ ಶೇರ್ ಹೋಲ್ಡರ್ ಆಗ್ತಿದ. ಶೇರ್ ಹೋಲ್ಡರ್ ರೈಟ್ಸ್ ಏನಿರುತ್ತೆ ಅಂದ್ರೆ, ಏನ ಕಂಪ್ನಿ ಇದು ಶೇರ್ ಹೋಲ್ಡರ್ ನೀನು ವೋಟಿಂಗ್ ಮಾಡ್ಬೋದು. ವೋಟಿಂಗ್ ಅಂತಂದ್ರೆ ಆ ಕಂಪ್ನಿಯು ಸಿಇಒಗಳು ಮುಖಾಂತರ ವೋಟಿಂಗ್ ಅವ್ರ ನೇಮ ಮಾಡ್ಬೋದು. ಇಲ್ಲ ಅವ್ರನ್ನ ಅದು ಅಂದ್ರೆ ಸಿಇಒನ ರಿಮೂವ್ ಮಾಡ್ಬೋದು ಕೆಲಸದಿಂದ. ಕೆಲವು ಹೋಟ್ಸ್ ಪವರ್ ಇರುತ್ತೆ ನಿಮಗೆ. ಮತ್ತು ಫೈನಾನ್ಸಿಯಲಿ ನೀವು ಅವರ ಇದು ಕೇಳ್ಬೋದು, ಫೈನಾನ್ಸಿಯಲ್ ರಿಪೋರ್ಟ್ಸ್ ಕೇಳ್ಬೋದು. ಎಲ್ಲ ಕೆಲವೊಂದು ರೈಟ್ಸ್ಗಳು ಇರುತ್ತೆ, ಅದೆಲ್ಲಾನು ಕೇಳ್ಬೋದು. ಇದಕ್ಕೆ ನಾವೇನ್ ಮಾಡ್ತೀವಿ, ಶೇರ್ ಹೋಲ್ಡರ್ ಅಂತ ಕರಿತೀವಿ. ಶೇರ್ ಹೋಲ್ಡರ್ ರೈಟ್ಸ್ ಏನಂತಂದ್ರೆ ಅವರ ವೋಟಿಂಗ್ ಪವರ್ ಇರುತ್ತದೆ, ಅಲ್ಲ ಕೆಲವು ಫೈನಾನ್ಸಿಯಲ್ ಡಾಕ್ಯುಮೆಂಟ್ಸ್ ಕೇಳ್ಬೋದು. ಈ ತರ ಬೇರೆ ಬೇರೆ ತರ ರೈಟ್ಸ್ ಗಳು ಇರುತ್ತೆ. ಅದಕ್ಕೆ ಏನಂತ ಶೇರ್ ಹೋಲ್ಡರ್. ಫಸ್ಟ್ ಟೈಮ್ ಏನ್ ಮಾಡ್ತೀವಿ, ಸೊ ಒಂದು ಕಂಪ್ನಿ ಶೇರ್ ಬೈ ಮಾಡ್ತೀವಿ 100 ರೂಪಾಯಿ ಕೊಟ್ಟು, ಇದೊಂದು ಶೇರ್ ಅಂತ ಕರಿತೀವಿ. ಶೇರ್ ಹೋಲ್ಡರ್ ಅಂದ್ರೆ ಒಂದ್ ಸರ್ತಿ ನೀವು ಕಂಪ್ನಿ ಶೇರ್ ಬೈ ಮಾಡಿದ್ರೆ ಶೇರ್ ಹೋಲ್ಡರ್ ಆಗ್ತಾರೆ. ಶೇರ್ ಹೋಲ್ಡರ್ ರೈಟ್ಸ್ ಏನಂತ, ಒಂದು ಯಾವುದೇ ಒಂದು ಕಂಪ್ನಿಯು ಅದು ಸಿಇಒಗಳಾಗ್ಲಿ ಒಂದು ನೇಮಕಾತಿ ಮಾಡ್ಬೇಕಾದ್ರೆ ವೋಟಿಂಗ್ ಪವರ್ ಇರುತ್ತದೆ. ಮತ್ತೆ ನೀವು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಕೇಳ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಕೇಳ್ಬೋದು, ನೀವು ಕ್ವಶನ್ ಮಾಡ್ಬೋದು. ಮತ್ತೆ ಎಂಪ್ಲಾಯಿಗಳಿಗೆ ನೀವು ಯಾರಾದ್ರೂ ಕರೆಕ್ಟ್ ಆಗಿ ಅಲ್ಲಿ ವರ್ಕ್ ಮಾಡಲಿಲ್ಲ ಅಂದ್ರೆ ಅವ್ರು ರಿಮೂವ್ ಮಾಡೋಂಥದ್ದು ಎಲ್ಲ ತರ ಒಂದು ಅಥಾರಿಟಿ ಇರುತ್ತೆ ನಿಮಗೆ. ಇದಕ್ಕೆ ನಾವೇನು ಶೇರ್ ಹೋಲ್ಡರ್ ರೈಟ್ಸ್ ಅಂತ ಕರಿತೀವಿ. ಜಸ್ಟ್ ನಾನು ಓವರ್ ವ್ಯೂ ನೋಡೋಣ. ನಾನು ಒಂದು ಶೇರ್ ಅಂದ್ರೆ ಏನು? ಶೇರ್ ಈಸ್ ಎ ಫೈನಾನ್ಷಿಯಲ್ ಗ್ರೋತ್ ಇಂಪ್ಲಿಮೆಂಟ್ ದಟ್ ರಿಪ್ರೆಸೆಂಟ್ಸ್ ಪಾರ್ಟ್ ಓನರ್ಶಿಪ್ ಆಫ್ ಎ ಕಂಪ್ನಿ. ನಾವೇನಂದಿಲ್ಲ, ಒಂದು ಕಂಪ್ನಿ ಏನ್ ಮಾಡ್ತೀವಿ, ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ. ನಮ್ದು ಫೈನಾನ್ಷಿಯಲ್ ಗ್ರೋತ್ ಏನಂದ್ರೆ ಆ ಕಂಪ್ನಿ ಗ್ರೋತ್ ಆದ್ರೆ ನಮ್ಮ ಮನಿ ಗ್ರೋತ್ ಆಗುತ್ತೆ ಅಂತ. ಮಾರ್ಕೆಟ್ ಅಂದ್ರೆ ಈಸ್ ಎ ರೆಗ್ಯುಲರ್ ಮೀಟಿಂಗ್ ಆಫ್ ಪೀಪಲ್ ಫಾರ್ ದ ಪರ್ಚೇಸ್ ವೇರ್ ಬೈ ಅಂಡ್ ಸೆಲ್. ಯಾವ ಸ್ಥಳ ಅಂದ್ರೆ ರೆಗ್ಯುಲರ್ ಆಗಿ ಅಂದ್ರೆ ಪ್ರತಿದಿನ ಜನಗಳು ಬೈ ಮತ್ತು ಸೆಲ್ ನಡೀತಕ್ಕಂಥ ಸ್ಥಳಕ್ಕೆ ಏನ್ ಕರಿತೀವಿ ನಾವು, ಮಾರ್ಕೆಟ್ ಅಂತ ಕರಿತೀವಿ. ನೋಡೋಣ, ಶೇರ್ ಮಾರ್ಕೆಟ್
It is a market platform where buyers and sellers trade public listed company shares at specific time of the day. ಅಂದ್ರೆ ಒಂದು 9:15 ಇಂದ 9 ಅಂದ್ರೆ ನಾನು 9:15 AM 3:15 PM ಈ ಬಿಟ್ವೀನ್ ಅಲ್ಲಿ ಯಾವುದೇ ಒಂದು ಕಂಪ್ನಿಯು ಬೈ ಮತ್ತು ಸೆಲ್ ನಡೀತಕ್ಕಂತ ಒಂದು ಸ್ಥಳಕ್ಕೆ ನಾವೇನ್ ಕರಿತೀವಿ, ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಸ್ಟಾಕ್ ಅಂದ್ರೆ ಈಸ್ ಅ ಫೈನಾನ್ಸಿಯಲ್ ಗ್ರೋತ್ ಆರ್ ಇಂಪ್ಲಿಮೆಂಟ್ ದಟ್ ಕಂಪ್ನಿ ರಿಪ್ರೆಸೆಂಟ್ಸ್ ಪಾರ್ಟ್ ಓನರ್ಶಿಪ್ ಇನ್ ಮೋರ್ ದೆನ್ ಒನ್ ಕಂಪ್ನಿ. ಅಂದ್ರೆ ಮೋರ್ ದೆನ್ ಅಂದ್ರೆ ಎ ಅನ್ನೋ ಕಂಪ್ನಿಯಲ್ಲಿ ಬೈ ಮಾಡಿದ್ಯಾ ಸೇರು, ಒಂದ್ ಶೇರ್ ಬೈ ಮಾಡಿದ್ಯಾ, ಬಿ ಅನ್ನೋ ಕಂಪ್ನಿಯಲ್ಲಿ ಮಾಡಿದ್ಯಾ 2 ಶೇರ್, ಸಿ ಅನ್ನೋ ಈ ತರ ಮೋರ್ ದೆನ್ 2 ಕಂಪ್ನಿಯಲ್ಲಿ ಏನ್ ಶೇರ್ ಬೈ ಮಾಡ್ತಾರೆ ಸ್ಟಾಕ್ ಅಂತ ಕರಿತೀವಿ. ಇಂಡಿವಿಜುವಲ್ ಓನರ್ಶಿಪ್ ಯಾವುದೇ ಒಂದು ಕಂಪ್ನಿ ನೀವು ಸಿಂಗಲ್ ಕಂಪ್ನಿಲಿ ಒಂದು ಶೇರ್ ಬೈ ಮಾಡಿದ್ರೆ ನೀವು ಶೇರ್ ಅಂತ ಕರಿತೀವಿ. ಪಾರ್ಟ್ ಓನರ್ಶಿಪ್ ಇನ್ ಮೋರ್ ದೆನ್ ಒನ್ ಕಂಪ್ನಿ ಅಂದ್ರೆ ಸ್ಟಾಕ್ ಅಂತ ಕರಿತೀವಿ ನಾವು. ಇಲ್ಲಿ ಶೇರ್ ಹೋಲ್ಡರ್ ಅಂದ್ರೆ ಯಾರು? ಶೇರ್ ಹೋಲ್ಡರ್ ಎನಿ person, company or institution that owns at least one share of a company stock is known as the shareholder. ಅಂದ್ರೆ ಯಾವುದೇ ಒಂದು ಕಂಪ್ನಿ ಏನೋ ಕಂಪ್ನಿ ಒಂದು ಶೇರ್ ನೀನು ಬೈ ಮಾಡಿದ್ರೆ ಸೊ ನೀನೇನಾಗುತ್ತೆ ಇಲ್ಲಿ ಓನರ್ ಆಗ್ತೀಯ. ಯಾವ ಕಂಪ್ನಿಗೆ? ಅನ್ನೋ ಕಂಪ್ನಿ ನಿಂದು ಒಂದು ಸ್ಮಾಲ್ ಓನರ್ಶಿಪ್ ಆಗುತ್ತೆ, ನಿಂದು ಸ್ಮಾಲ್ ಓನರ್ಶಿಪ್ ಆಗುತ್ತೆ. ಅದೇನಂತದ ಶೇರ್ ಹೋಲ್ಡರ್. ಶೇರ್ ಹೋಲ್ಡರ್ ಎಂಜಾಯ್ ದ ಬೆನಿಫಿಟ್ ಫ್ರಮ್ ದ ಕಂಪ್ನಿ ಸಕ್ಸಸ್ ಇನ್ ದ ಫಾರ್ಮ್. ಅಂದ್ರೆ ಎಲ್ಲಾನು ಅವನು ಏನ್ ಮಾಡುತ್ತೆ, ಒಂದ್ಸತಿ ಒಂದು ಕಂಪ್ನಿ ಶೇರ್ ಬೈ ಮಾಡಿದ್ರೆ ಶೇರ್ ಹೋಲ್ಡರ್ ಆಗ್ತಾನೆ. ಶೇರ್ ಹೋಲ್ಡರ್ ಆದ್ರೆ ಸೊ ಅವನ್ ಏನ್ ಮಾಡೋದು, ಎಂಜಾಯ್ ಮಾಡ್ಬೋದು, ಬೆನಿಫಿಟ್ಸ್, ಪ್ರಾಫಿಟ್ ಅಂಡ್ ಲಾಸ್ ಮಾಡ್ಬೋದು. ಅವ್ರಿಗೆ ನಾವು ಎಲ್ಲಾ ರೀತಿಯಿಂದನೇ ಒಂದು ಫೈನಾನ್ಸಿಯಲ್ ಡಾಕ್ಯುಮೆಂಟ್ಸ್ ರಿಪೋರ್ಟ್ಸ್ ಕೇಳ್ಬಹುದು. ಅವ್ನ್ ರೈಟ್ಸ್ ಏನಿರುತ್ತೆ ಇಲ್ಲಿ ನೋಡಿ, ವೋಟಿಂಗ್ ಅವನದೇನೋ ವೋಟಿಂಗ್ ರೈಟ್ಸ್ ಇರುತ್ತೆ. ಅವನ್ ಎಲ್ಲ ರೆಕಾರ್ಡ್ಸ್ ಕೇಳ್ಬಹುದು ಕಂಪ್ನಿದು. ಮತ್ತೆ ಅವನೇನಾಗ್ತದ, ಅವ್ನ ಇರ್ತಕ್ಕಂಥ ಶೇರ್ ಒಂದು ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಕೇಳ್ಬಹುದು, ಮತ್ತೆ ಲಿಕ್ವಿಡೇಷನ್ ಅಂತಂದ್ರೆ ಅವನು ಇದಕ್ಕೆ ಅದು ಕ್ಲೈಮ್ ಮಾಡ್ಬೋದು. ಇದ ರೈಟ್ ಇಶ್ಯೂ ಅಂತ ಅದು ಕೂಡ ಮಾಡ್ಬೋದು. ಇದೇನಪ್ಪ ಅಂದ್ರೆ ರಾಂಗ್ಫುಲ್ ಆಕ್ಟ್ ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಏನಂದ್ರೆ ವಿರುದ್ಧವಾಗಿ ಏನಾದ್ರೂ ಒಂದು ಮಿಸ್ಬಿಹೇವಿಯರ್ ಮಾಡ್ತಾನಂದ್ರೆ ಅವನ ಆಕ್ಷನ್ ತಗೋಬಹುದು. ಇದು ನಾವೇನಂತ ಒಂದು ಬೇಸಿಕ್ ಶೇರ್ ಮಾರ್ಕೆಟ್ ಬಗ್ಗೆ ಜಸ್ಟ್ ನೋಡಿದ್ವಿ. ಜಸ್ಟ್ ನಿಮ್ಗೆ ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಒಂದು ರಿಪೀಟ್ ಆಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಮುಂದಿನ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಬಾಯ್.